ಅಣ್ಣ ರೆಡಿ ಅಣ್ಣ? ರೆಡಿ ಅಭಿಲಾಷ್. ಓ ಅಮ್ಮು ಇನ್ನೊಂದು ಒಂದೇನಾ ಸಾಕು? ಅಮ್ಮು ಒಂದೇ ಸಾಕು, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೌದಾ? ಓಕೆ, ಎಲ್ಲ ರೆಡಿ ಆಗಿದ್ದೀವಿ ಆಲ್ಮೋಸ್ಟ್. ಸುಮ್ಮನಿರು, ಗಂಡು ಬಿಟ್ಟೋಗ್ಬಿಟ್ಟವನೇ. ಲವ್ ಮಾಡ್ತೀವಿ. ಗ್ಯಾಸ್ ಲೈಟ್ ವರ್ಕ್ ಆಗ್ತಿರ್ಲಿಲ್ಲ, ಹಂಗಾಗಿ ಯಾರಾದ್ರೂ ಬೆಗ್ಗಿಪಟ್ಟಣ ಇಸ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಮನೆಗೆ ಹೋದ್ರೆ ಖಂಡಿತ ಕಳ್ಸಲ್ಲ. ಅಯ್ಯೋ, ಹಂಗಿಲ್ಬೇಕು. ಬರ್ರೋ ಕ್ಯಾಂಪಿಂಗ್ ಮಾಡ್ರು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಈ ಸತಿ ಒಂದು ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನ್ನ ಮಗಳು ಬರಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಪಾಪ ಇಲ್ಲೋಡ ಹಾಯ್ ಹೇಳು. ಸರಿ, ಇಲ್ಲಿ ವಿಡಿಯೋ ಅಷ್ಟು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಬಾಯ್. ಹೋಗಿ ಚಿಕನ್ ತಗೊಂಬರ್ತೀನಿ, ಚಿಕನ್ ತರ್ತೀನಿ. ಬಾಯ್. ಸೊ ಈಗ ಸತೀಶ್ ಅಣ್ಣ ಅವರ ತೋಟಕ್ಕೆ ಹೋಗಿ ಅಲ್ಲೊಂದು ಒಳ್ಳೆ ಸನ್ಸೆಟ್ ಪಾಯಿಂಟ್ ಇದೆ. ಸನ್ಸೆಟ್ ಪಾಯಿಂಟ್ಗೆ ಹೋಗಿ ಕ್ಯಾಂಪ್ ಮಾಡಿ, ಟೆಂಟ್ ಹಾಕಿ ಕ್ಯಾಂಪ್ ಹಾಕಿ ಎಲ್ಲ ಸೆಟಪ್ ಮಾಡಿ, ಆಮೇಲೆ ನೈಟ್ ಕುಕ್ಕಿಂಗ್ ಮಾಡಿ ಅಲ್ಲೇ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನನ್ನ ಜೊತೆ ನೋಡಿ ನಮ್ಮ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನೋಡಿರ್ತೀರಾ ನಿಮ್ಮಲ್ಲಿ ಕೆಲವರು. ಯಾರು ನಾವೆಲ್ಲ ಕಾಣಿಸ್ಕೊಂಡೇ ಇಲ್ಲ ಬಿಡಿ. ಫೋಟೋ ಇಲ್ಲ ನಮ್ದು ಅದರಲ್ಲಿ. ನಮ್ಮ ಏನು ಸಕಲೇಶ್ಪುರದ ಎವರ್ಗ್ರೀನ್ ಏನು ಪೇಜ್ ಬ್ರೋ ಫಸ್ಟ್ ಮಾಡಿದ್ದು? ಸಕಲೇಶ್ಪುರ ದಿ ಡ್ರೀಮ್ ಪ್ಯಾರಡೈಸ್. ಓಕೆ, ಸಕಲೇಶ್ಪುರ ದಿ ಡ್ರೀಮ್ ಪ್ಯಾರಡೈಸ್ ಅಂತ ಹೇಳ್ಬಿಟ್ಟು ಏನು ಪೇಜ್ ಇತ್ತು. ಸುಮಾರು ಜನ ಆ ಪೇಜ್ ನೋಡೇ ಸಕಲೇಶ್ಪುರ ಹೋಗಬೇಕು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ರಿ. ಆ ಪೇಜ್ನ ಪ್ರೌಡ್ ಓನರು, ಅಡ್ಮಿನ್ನು ಎಲ್ಲ ಇವರೇ. ಹಾಗೆ ರಾಸ್ತಾ ಹೋಮ್ ಸ್ಟೇ ಅಂತ ನೀವು ನನ್ನ ಅಭಿಲಾಷ್ ವಿಆರ್ ಚಾನಲಲ್ಲಿ ಒಂದು ಫಸ್ಟ್ ರೈಡ್ ಮಾಡಿದ್ದೆ ನನ್ನ ಸಕಲೇಶ್ಪುರಕ್ಕೆ, ಬೈಕ್ ರೈಡು. ರಾಸ್ತಾ ಹೋಮ್ ಸ್ಟೇ ಕೂಡ ಇವ್ರದೇನೆ. ಸೊ ವೆಲ್ಕಮ್ ಟು ದಿ ಕ್ಯಾಂಪಿಂಗ್. ನಾವೆಲ್ಲ ಅವಾಗೆ ಮಾಡಿದ್ವಿ ವಿತೌಟ್ ಕ್ಯಾಮ್ರಾ. ವಿತ್ ಕ್ಯಾಮ್ರಾ ಮಾಡ್ತಾ ಇದ್ವಿ ಅಷ್ಟೇ. ಫಸ್ಟ್ ಟೈಮ್ ಕ್ಯಾಂಪ್ ಮಾಡಿದ್ವಿ ಆ್ಯಕ್ಚುಲ್ ಆಗಿ. ಹೌದು. ಬಟ್ ನಾವು ಏನಾಗಿದ್ವಿ ಅಂದ್ರೆ ಅವಾಗ ವಿಡಿಯೋ ಎಲ್ಲ ಇರಲಿಲ್ಲ, ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾ ಇದೇ ಆಗಿರಲಿಲ್ಲ. ಹೌದು. ಅದೇನು ವಿಡಿಯೋನೇ ತಗೊಂಡಿಲ್ಲ ಅನ್ಸುತ್ತಲ್ವಾ ನಾವು. ಅಂದ್ರೆ ನಾರ್ಮಲ್ ನಂದು ಅಭಿಲಾಷ್ ವಿಆರ್ ಚಾನಲ್ ಅಲ್ಲಿ ವಿಡಿಯೋ ಇದೆ, ಅದೆಲ್ಲ ಇನ್ನೂ. ಬಟ್ ಈ ತರ ಎಲ್ಲ ಮಾಡಿರ್ಲಿಲ್ಲ ಪ್ರೊಫೆಷನಲ್ ಆಗಿ. ಈ ಥರ ವಿಡಿಯೋ ಮಾಡಬೇಕು ಆ ಥರ ಏನೋ ನಾವು ಇದೇ ಇರಲಿಲ್ಲ. ಹೌದು, ಆ ಥರ ಏನು ಮಾಡಿರಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ, ಅಂದಿವೆ ನೋಡ್ಬೋದು. ಈಗ 5:30 ಟೈಮ್ ಬಂದು 5:36. ಒಂದು ಒಳ್ಳೆ ಸನ್ಸೆಟ್ ಪಾಯಿಂಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆನೂ ಸೇಮ್ ಆಲ್ಮೋಸ್ಟ್ ಒಂದು 5 o'clock ಹಂಗೆ ಹೋಗಿದ್ದಿದ್ದು. 6:15ಗೆಲ್ಲ ಸಿಕ್ಕಿತ್ತು ಸನ್ಸೆಟ್. ನೋಡೋಣ ಸಿಗುತ್ತೆ ಏನು ಎತ್ತ ಅಂತ. ನಾನಿನ್ನೂ ಜೀಪ್ ರೆಡಿ ಆಗಿಲ್ಲ, ಹಾಗಾಗಿ ಈಗ ಸತೀಶ್ ಅಣ್ಣ ಅವ್ರ ಮಾವನ ಜೀಪಲ್ಲೇ ಅಲ್ಲಿವರೆಗೂ ಹೋಗಿ ಆಮೇಲೆ ಅಲ್ಲಿಂದ ಕ್ಯಾಂಪ್ ಮಾಡೋಣ ಅಂತ. ಸೊ ಮಿಕ್ಕಿದ್ದ ಇನ್ಫಾರ್ಮೇಷನ್ ಆನ್ ದಿ ವೇ ಹೋಗ್ತಾ ನೋಡಿ ಬ್ಲಾಗಲ್ಲಿ ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಕಂಟಿನ್ಯೂ. ಫೈನಲ್ ಆಗಿ ಇವಾಗ ನಾವು ಕಲ್ಲರೆ ಬಂದಿದ್ದೀವಿ. ನೋಡ್ಬೋದು, ಇವಾಗ ಪೂಜಾಕ ಮನೆ ಹತ್ರ ಹೋಗ್ತಾ ಇದ್ದೀವಿ ನಾವು. ಸೊ ಇನ್ನು ಆಲ್ರೆಡಿ ಸನ್ಸೆಟ್ ಆಗಿಬಿಟ್ಟಿದೆ ಅನಿಸುತ್ತೆ. ನೋಡಬೇಕು ಎಷ್ಟು ಮಟ್ಟಿಗೆ ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಕತ್ಲಾಗೋಷ್ಟ್ರೊಳಗಡೆ ಹೋದರೆ ಚೆನ್ನಾಗಿರುತ್ತೆ, ಆರಾಮಾಗಿ ಕೂತ್ಕೊಂಡು ಇದು ಮಾಡೋಕ್ಕೆ. ನೋಡಿ ಇಲ್ಲಿ ಆಲ್ರೆಡಿ ಏನೋ ಜುಟ್ಟು ಹಾಕ್ತಿದ್ದಾರೆ ಅಕ್ಕ. ನೋಡಿ ನಾಯಿಲ್ಲ ರೆಡಿ ಇದೆ, ಡ್ರೈವರ್ ಎಲ್ಲ ರೆಡಿ ಅಂತ ಕಾಫಿಲಿ. ಅಮ್ಮು ಅದ್ರ ಹೆಸರು. ಅಮ್ಮು ರೆಡಿ, ನಾವು ರೆಡಿ. ಈಗ ಹೊರಡೋದಷ್ಟೇ. ನಡೀರಿ ಹೋಗೋಣ. ಇವಾಗೆಲ್ಲ ಲಗೇಜ್ ತುಂಬಿಕೊಂಡು ಆ ಗಾಡಿಗೆ ಹಾಕೊಂಡು ಇಲ್ಲಿಂದ ಹಂಗೆ ಜುಟ್ಟು. ಅಣ್ಣ ಫುಲ್ ರೆಡಿನಾ? ನಾವು ರೆಡಿ. ಇದ್ದೀರಾ? ತಾತ ನೀನು ಏನು ಮಾಡ್ತಾ ಇದ್ದೀರಾ? ಅಲ್ಲಿ ಬಂದ್ಬಿಟ್ಟವೆ ಬೇಕಿ ಕಡಿಯೋಕೆ ಏನಾದ್ರು ಅಲ್ಲ. ಅಲ್ಲ ಮಗನೆ. ಅಣ್ಣ ರೆಡಿ ಅಣ್ಣ? ರೆಡಿ ಅಭಿಲಾಷ್. ಓ ಅಮ್ಮು ಇನ್ನೊಂದು ಒಂದೇನಾ ಸಾಕು? ಅಮ್ಮು ಒಂದೇ ಸಾಕು, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೌದಾ? ಓಕೆ, ಎಲ್ಲ ರೆಡಿ ಆಗಿದ್ದೀವಿ. ಆಲ್ಮೋಸ್ಟ್ ಸನ್ಸೆಟ್ ನೋಡಬೇಕು, ಟ್ರೈ ಮಾಡೋಣ ಸಿಗುತ್ತೆ ಇಲ್ಲ ಅಂತ. ಸೊ ಇವಾಗ ಒಂಚೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಯಾರೋ ಹಿಂಗೆ ಹೇಳಿದರು, ಅದೊಂಚೂರು ಕಾಟ್ ಇತ್ತು ಅಂದರೆ ಯಾವುದು ಕಾಟ್ ಏನು ಬರಲ್ಲ ಅಂತ ನಾವು ತೋಟದಲ್ಲೇ ಮಾಡ್ತಾ ಇರೋದು. ಬಟ್ ಸೇಫ್ಟಿಗೋಸ್ಕರ ಅದನ್ನೆಲ್ಲ ಇಟ್ಕೋತಾ ಇದ್ದೀವಿ ಅಷ್ಟೇ. ಈಗ ಒಂಚೂರು ಇಸ್ಕೊಂಡು ನೋಡೋಣ. ಈಗ
ಕ್ಯಾಂಪಿಂಗ್ ಲೊಕೇಶನ್ಸ್ಗೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ನಾನು ಅಣ್ಣೆಲ್ಲ ಹೋಗಿ ಬಂದಿದ್ವಿ, ಲೊಕೇಶನ್ ಸ್ಪಾಟ್ ಎಲ್ಲ ನೋಡ್ಕೊಂಬಂದಿದ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ ವ್ಲಾಗ್ ಅಣ್ಣನ ಚಾನಲಲ್ಲಿ ನೋಡ್ಬೋದು. ನಮ್ಮದ್ರಲ್ಲಿ ಏನಿದೆ ಬೇಸಿಕ್, ಯಾವಾಗ ಕುಕ್ಕಿಂಗು ಕ್ಯಾಂಪಿಂಗು ಅದು ಮಾತ್ರ ತೋರಿಸ್ತೀವಿ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲ ನೀವು ಅಣ್ಣನ ಚಾನಲ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚೆಚ್ಚಾಗಿ ಈ ರೀತಿ ವಿಡಿಯೋ ಮಾಡೋದಕ್ಕೆ. ಕ್ಯಾಂಪಿಂಗ್ ಒಂದು ತುಂಬ ಚಾಲೆಂಜಿಂಗ್ ಟಾಸ್ಕು. ಅದಕ್ಕೆಲ್ಲ ಪ್ರತಿ ಸತಿ ಹೊಸ ಹೊಸ ಜಾಗ ಹುಡುಕಬೇಕು. ಹಾಗಾಗಿ ತುಂಬ ಡಿಲೇ ಆಗುತ್ತೆ. ಹಾಗೆ ವರ್ಕ್ ಮಾಡ್ತಾರಂದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಸ್ವಲ್ಪ ಡಿಲೇ ಆಗುತ್ತೆ. ಬೇಜಾರು ಮಾಡ್ಕೋಬೇಡಿ, ಮುನಿಸ್ಕೋಬೇಡಿ, ಸಪೋರ್ಟ್ ಮಾಡಿ ಆಯಿತಾ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಸೊ ಇವಾಗ ಆನ್ ದಿ ವೇ ಹೋಗ್ತಾ ಇದ್ದೀವಿ. ಆದಷ್ಟು ಬೇಗ ಕತ್ಲಾಗಕ್ಕೆ ಮುಂಚೆ ಒಂದು ಸನ್ಸೆಟ್ ನೋಡಿಕೊಂಡು ಹಂಗೆ ಕ್ಯಾಂಪ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು. ಏನಣ್ಣ? ಓಕೆ ಅಲ್ಲ? ನಡೀರಿ. ಕ್ಯಾಂಪಿಂಗ್ ಸ್ಪಾಟ್ ಬಂದಿದ್ದೀವಿ. ಓ ಕಲ್ಲರೇ, ಬರೀ ಕಲ್ಲೇ. ಯಪ್ಪ ನೋಡ್ಬೋದು, ಇದೇ ನಮ್ಮ ಕ್ಯಾಂಪ್ ಸೈಟ್. ಇದೇ ಹೇಳಿದ ನೀವು ಎಷ್ಟಿದೆ ಪ್ರೈಸ್? ಸಿಂಪಲ್ ಕಲ್ಗಿಡ ಇಲ್ಲಿಗೆ. ಓಕೆ, ಇದೆ ಮೊಬೈಲ್ ಇದೆ ಲೈಟ್ ಐತೆ ಇನ್ನು ಇದ್ದಾವೆ. ಅಷ್ಟೊಡೆ 8 ಅವರ್ ಬರೋದು ಈಗಲ್ಲ. ನಮ್ಮದು ಗ್ಯಾಸ್ ಲೈಟ್ ವರ್ಕ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಯಾವ್ದಾದ್ರು ಹತ್ರ ಬೆಗ್ಗಿಪಟ್ಟಣ ಇಸ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಮನೆಗೆ ಹೋದ್ರೆ ಖಂಡಿತ ಕಳ್ಸಲ್ಲ. ಅಯ್ಯೋ ಇಷ್ಟೊತ್ತಿಗೆ ಬಂದಿದೆ ಅಂತ ಅನ್ಕೊಂಡು ಹೇಳಿ ಬಂದದ್ದು. ಹಂಗೆ ಹೋಗ್ತಾ ಇದ್ದೀವಿ ನೋಡಿ. ರಾಸ್ತಾ ಕಿಂಗ್ ಓಡಿಸ್ತಾ ಇದ್ದಾರೆ ಇವಾಗ ಗಾಡಿನ. ಮುಂದೆ ಯಾವ್ದು ಇಲ್ಲ ಅಂತೀರಾ? ಇಲ್ಲ, ನೀರಿನ ಚಿಲ್ಲರಲ್ಲ ಇಲ್ಲಿ. ಯಪ್ಪ, ಇಲ್ಲಿ ಈ ಬೆಂಕಿ ಕಡ್ಡಿ ಎಷ್ಟು ಆಟ ಆಡಿಸ್ಬಿಡ್ತವ್ರೆ. ನಮ್ಮ ಸ್ಟವ್ ಎತ್ತಿ ಬಿಸಾಕಿದ್ದೀನಿ, ಇಲ್ಲಿ ಎಲ್ಲ ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಹಾಳೈತಿ ಎಲ್ಲ. ಆಪ್ರೇಷನ್ ಮಾಡಿ ಇಲ್ಲಿ ಹಾಕಿದ್ದಾಯ್ತು. ಆಮೇಲೆ ಹೋಗಿ ಅಲ್ಲಿ ಪಾಪ ಆಂಟಿ ಹತ್ರ ಹೋಗಿ ಬೆಂಕಿ ಕಡ್ಡೆಲ್ಲ ಇಸ್ಕೊಂಬಂದು, ಯಾಕೋ ಟೋಪಿ ತೆಗ್ದು ಎಲ್ಲೈತಪ್ಪ ಇಸ್ಕೊಂಬಂದಿದ್ದು ಬೆಂಕಿ ಕಡ್ಡೆ ಕಳೆದೋಯ್ತಲ್ಲ ಅಂತ ಹುಡುಕಿದ್ರೆ ಅಲ್ಲೇ ಟೋಪಿ ಕೆಳಗಡೆನೇ ಐತೆ. ಎರಡು ಬೆಂಕಿ ಕಡ್ಡಿ. ಹಿಂಗೆ ಎಲ್ಲ ಜೀವನ, ಎಲ್ಲ ಜೀವನ. ಈಗ ಹತ್ತೋದೇನು ದೊಡ್ಡ ಟಾಸ್ಕ್ ಈಗ. ಅಯ್ಯೋ, ಅದಕ್ಕೆ ಏನು ತಲೆ ಕೆಡಿಸ್ಕೊಬೇಡಿ. ಹುಲ್ಲು ಬೇಡ, ಟೆನ್ಷನ್ ಇಲ್ಲ. ಹಾಂ, ಕರ್ಪೂರ ಐತೆ, ಟಾರ್ಚ್ ಐತೆ. ಸೌದೆ ಹತ್ಬಿಟ್ರಲ್ಲ. ಹಚ್ಚಿದು ಒಂದು ಬೆಂಕಿ ಹಚ್ಚಿದ್ರು ಸುಮ್ಮನೆ ಈಗ ನೋಡಿ. ಅಯ್ಯೋ ಇಷ್ಟೇ. ಸಾಕಲ್ವಾ ಇದು? ಸೌದೆ ಸಾಕಲ್ವಾ? ಸೌದೆ ಸಾಕು. ಓಕೆ, ಓಟೆಲ್ಲ ಹಾಕೋದಕ್ಕೆ ನೀವು ನೋಡಿದ್ರೆ ಸೆಕೆ ಆಗ್ತದೆ ಇಲ್ಲಿ. ಅದು ರಾತ್ರಿ ಚಳಿ ಹೊಡಿಯುತ್ತೆ ನೋಡೋಣ. ಸಾಕಲ್ಲ, ಸಾಕು. ಕುತ್ಕೊಳ್ಳೋದು ಅಷ್ಟೇ. ಫೈನಲ್ ಆಗಿ ಕ್ಯಾಂಪಿಂಗ್ ಫೈರ್ ಎಲ್ಲ ಹಾಕಿದ್ದೀವಿ. ಸತೀಶಣ್ಣ
ಚಿಕನ್ ತಂದೂರಿ ಅಂತಾರ, ಗ್ರಿಲ್ ಅಂತಾರ, ಗ್ರಿಲ್ ಅಲ್ಲ, ಗ್ರಿಲ್ ಚಿಕನ್ ಇದು. ಗ್ರಿಲ್ ತಂದೂರಿ ರೆಡಿ ಮಾಡ್ತವ್ರೆ. ಎಲ್ಲೇನ ಒಂಚೂರು ಮುಖ ತೋರಿಸಿ. ನೋಡಿ ನೋಡಿ. ಓಕೆ, ನಾನು ಕ್ಯಾಮ್ರಾನ ನಮ್ಮ ಸಾದೇವ್ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಸಾದೇವ್ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ನಾನು ಸತೀಶ್ ಅಣ್ಣನ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಏನೇನು ಹಾಕ್ತಾರೆ ನೋಡೋಣ ಇವಾಗ. ಏನಿಲ್ಲ, ಚಿಕನ್ನ ಕಟ್ ಮಾಡಿ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ನೆನೆಸ್ತಾ ಇದ್ದೀನಿ ಫಸ್ಟು. ಯಾವತ್ತು ಅಷ್ಟೇ ಚಿಕನ್ಗೆ ನಿಂಬೆಹಣ್ಣು ಹಾಕ್ಬಿಟ್ರೆ ಚೆನ್ನಾಗಿ ಎಳ್ಕೊಳತ್ತೆ, ಅದೊಂಥರ ಅಬ್ಸರ್ವ್ ಮಾಡ್ಕೊಳತ್ತೆ ಮೀಟು. ಒಂದು 10 ನಿಮಿಷನಾದ್ರು ಬಿಡ್ಬೇಕು ನೋಡಿ, ಆ ಮೀಟ್ ಎಳ್ಕೊಳ್ಳೋದಿಲ್ಲಿ ಬಿಟ್ಟಿದ್ದಂಗೆ ನಿಂಬೆಹಣ್ಣು, ಅದು ಸಖತ್ತಾಗಿರೋ ಟೇಸ್ಟ್ ಕೊನೆಗೆ. ಇನ್ನೊಂದು ಮಸಾಲೆ ಫುಲ್ಲು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ. ಸೂಪರಾ? ಸೂಪರು ಗಮ ಗಮ ಅಂತಿದೆ ಬಿಲ್ಲ. ನೆಕ್ಕಳೋದ್ರೆ ಈಗಲೂ ಒಂದು ಸ್ವಲ್ಪ ನೆಕ್ಕೊಂಡು ನೋಡ್ಬೋದು. ಒಂದು ಬೆಳ್ಳಿ ಇಡಿ. ನೋಡಿ ಹಿಂಗಿದೆ, ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿ. ಚೆನ್ನಾಗಿದೆ. ಚೂರು ಖಾರ ಪುಡಿ ಹಾಕ್ತೀರಾ? ಖಾರ ಬೇಕಾ? ಚೂರು ಖಾರ ಬೇಕು. ಇದೇ ಖಾರ ಪುಡಿ ತಂದಿದ್ದೀರಾ? ಕೊಡ್ಲಾ? ಇದೆ ಎಲ್ಲ ಯಾವುದೋ ಬ್ರ್ಯಾಂಡ್ ಗೊತ್ತಿಲ್ಲ ಅದು ಅಂತ. ತಗೋಬೇಡಿ ಅಷ್ಟೇ. ಮದುವೆಣಿಗೆ ಮದುವೆ ದಿನ ಇದು ಮಾಡ್ತಾರೆ ಗೊತ್ತಾ? ಥೈಲ್ಯಾಂಡ್ ಮಸಾಜ್. ಏನು ಮಾಡ್ತಿದ್ಯಾ ಅಮ್ಮ? ಸರಿ ಮದುವೆ ಹಿಂದಿನ ದಿನ ಎಲ್ಲ ಇದ್ವಿ ನಾವು ಮಾಡ್ತಾರೆ ಗೊತ್ತಾ? ಹಂಗೆ ಹೋಗಿ ಈಗ ಮಗ್ಗೆಗೆ ಹೋಗಿದ್ವಿ. ಚಿಕನ್ಗೆ ಇಲ್ಲೇ ರೆಡಿ ಆಗ್ತದೆ ಕಾಯಿ ಮಗಳೇ. ಅಷ್ಟು ಜಲ್ದಿ ಬಂದ್ರೆ ಹೆಂಗೆ? ಇಲ್ಲಿ ನನ್ನ ಹತ್ರ ಬಂದು ಕೇಳಿದ್ರೆ ನಾನೇನು ಮಾಡಲಿ? ನಿಮ್ಮ ಅಪ್ಪನ ಕೇಳೋದು. ಅದಕ್ಕೆ ಪೂಸಿ ಹೊಡೆಯೋದು. ಅದೇ ಅಲ್ಲಿ ಮಸಾಲೆ ತಿಕ್ತಾ ಇದ್ದಂಗೆ ಸ್ಟಾರ್ಟ್ ಈ ಕಡೆ. ವಾಸನೆ ತಡೆಯಕ್ಕಾಗಲ್ಲ, ಕಂಟ್ರೋಲಿಗೆ ಬರಲ್ಲ. ಎಣ್ಣೆ ಗಣ್ಣೆ ಆಗಿರಿ ಹೆಟ್ಟಿರು. ಏನು ಬೇಡ ಬಿಡಿ, ಆಗುತ್ತೆ. ಒದ್ದೆ ಮಾಡಿ ನೆನ್ಸಿಟ್ಟಿದ್ದೀನಿ ಬರೋದ್ರೊಳಗೆ ನಾನು. ಒಳಗಿಂದ ಹಾಕೋಣ ನೋಡಿ, ತಿಗ ಎಲ್ಲ ಬಗ್ದು ಹಾಕವ್ರೆ. ಏನು ಉಳಿದಿಲ್ಲ. ಸಣ್ಣ ಹೆಡ್ತಾರೆ ಆಚೆಗೆ ಬರೋದು ಆ ಕಡೆ ಮೆಟ್ರೆಯಿಂದ. ಇದೆಯಾ ಅದು? ಇರುತ್ತಿಲ್ಲ ಮೆಟ್ರೆ. ಹೆಟ್ಟಿ ಅಣ್ಣ. ಕೋಳಿ ಕೂಗ್ತು. ಕೋಳಿ ಕೂಗಿತ್ತು. ಬೆಳ್ಳಿ ಮೂಡಿತು, ಕೋಳಿ ಕೂಗಿತ್ತು. ಅಭಿಲಾಷ್, ತಂತಿ ಕ್ಯಾಂಪಿಂಗ್ ನೀವು ಏನಾರು ಈ ಥರ ಮಾಡ್ಬೇಕಾದ್ರೆ ತಂತಿ ತುಂಬ ಅವಶ್ಯಕತೆ ಇರುತ್ತೆ. ಹೌದಾ? ನೀವು ಹೊಡೀರಿ, ಹೇಳ್ತೀನಿ ಕಲ್ಲಿಗೆ ಕಟ್ ಮಾಡಿದ. ಇಲ್ಲ ಐತಲ್ಲ ನಮ್ಮನೆ ಅವಾಗಿಂದ ಕಟ್ ಮಾಡಲಿ. ಇಲ್ಲಿ ಕಟ್ ಮಾಡಿ, ಇಲ್ಲಿಗೆ ಕಟ್ ಹಾಕಲ್ಲ. ಈಗ ಹೋಗ ಕಡೆ ಗಾರ ಐತೆ, ಹೋಗ ಕಡೆ. ಸೂಪರ್ ಅಣ್ಣ ಇದು. ಎಲ್ಲ ಗೊತ್ತಿಲ್ಲ, ಎಲ್ಲ ಹಿಂಗೆ ಅಗಳ್ಕೊಳ್ಳೋದು ಯಾವಾಗ ಮಾಡಕ್ಕೆ ಹೋದಾಗೆಲ್ಲ ನಾವು. ಕಾಲು ಕಟ್ಬಿಟ್ರೆ ಮುಗಿತಿಲ್ಲ. ಈಗ ಇದರೊಳಗಿರೋ ಪುಕ್ಲಿ ಗಡ್ಡೆಗೆ ತುರುಕ್ಬಿಡೋಣ. ಈಗ ಏನೈತೆ ಗೆಡ್ಡೆ? ತೂತ ಮುಚ್ಚಾಕಿದ್ರಲ್ಲ, ಹೆಂಗೆ ತುರುಕ್ತಿರ? ಇಲ್ಲಿ ಎಲ್ಲೈತೆ ನೋಡಿ, ಇಲ್ಲಿ. ಇಲ್ಲಿ ಕೋಳಿ ಕೆಳಗಡೆ ಬಿದ್ದೋದು ಎಲ್ಲದು. ವಾಪಸ್ ಆಗ್ತೈತೆ ಅದು. ನಂಗೆ ತುಳಿಯೋದಾದ್ರೆ ಗೊತ್ತಿರಲಿಲ್ಲ. ಕೋಣಿ ತುಳಿತೈತೆ ನೋಡಿ, ಏನು ತುಳಿತೈತೆ ನಂಗೂ ಗೊತ್ತಿಲ್ಲ ಅದು. ಹೌದಾ? ತುಳಿಯೋದು ಅಂತಾರೆ ಅದಕ್ಕೆ. ಮೊಟ್ಟೆ ಹಾಕೋದಕ್ಕ ಅಲ್ಲ, ಏಟ್ ಹಾಕೋದಕ್ಕೆ. ಹೌದಾ? ಒಂದ್ರ ಮೇಲೆ ಕುತ್ಕೊಂಡು ನೋಡಿ, ವಾಪಸ್ ಮೊಟ್ಟೆ ಕೋಳಿ ಮೊಟ್ಟೆ ಹಾಕಿದ್ರೆ ನಾವು ಅದನ್ನು ಮತ್ತೆ ಮರಿ ಅದ್ರ ಹೊಟ್ಟೆಗೆ ಕಳಿಸ್ತೀವಿ ವಾಪಸ್. ಎಷ್ಟು ಬರುತ್ತೆ ಅಷ್ಟು ಬಿಡಲಿ ರಸ ಒಳಗಡೆ. ಈಗ ಬಿಸಿಗೆ ಇದಾಗುತ್ತಾ? ಬಿಸಿಗೆ ಅದು ಫುಲ್ಲು ಓಪನ್ ಆಗಬಾರ್ದು, ಒಂಥರ ಕಹಿ ಬರುತ್ತೆ, ಅದು ಚಂದ. ಅದು ಹಂಗೆ ಇದು ಕಡ್ಡಿ ಇದೆ, ಕಡ್ಡಿ ಚುಚ್ಚೋಣ ಅದಕ್ಕೆ. ಹೌದಲ್ವಾ? ಇಟ್ಬಿಡಿ ಅದ ಕೆಳಗೆ ಇಲ್ಲ, ಹಿಂಗೆ ಇಲ್ಲ, ಹಂಗೆ ಇಡಿ ಬೆಂಕಿ ಇಟ್ಬಿಡಿ ಒಂದು ಸ್ವಲ್ಪ. ಬೆಂಕಿಗೆ ಇಲ್ಲ ಕೆಳಗಡೆ, ಅಲ್ಲಿ ಮೇಲ್ಗಡೆ ನಿಮ್ಗೆ ಸಾಕಾಗಲ್ಲ. ನಾಳೆ ಬೆಳಿಗ್ಗೆ ಹಂಗೆ ಇಡಿ ಅದ್ರ ಮೇಲೆ. ಸರಿ ಆಯ್ತಾ? ಇದೆ ಸರಿ. ಒಂದು ಇದಿದ್ರೆ ಹಿಂಗೆ ಬೀಸ್ತಾ ಇದ್ರೆ ಗಾಡಿ. ಇನ್ನೊಂದು ತಂತಿ ಖಾಲಿ ಆಯ್ತಾ? ಇವಕ್ಕ ಅಲ್ಲ ತಂತಿ, ಅದರಲ್ಲಿ ಒಂಚೂರು ಕಟ್ ಮಾಡ್ಕೊಂಡ್ರಿ ಇವಕ್ಕೆ. ಅವಾಗ ನಾನು ಇದು ಕೊಡ್ತೀನಿ, ತಡೀರಿ, ಕಮ್ಮಿ ಕೊಡ್ತೀನಿ. ಇದವ
ಅವನು ಲಾಸ್ಟಿಗೆ ಇದ್ರ ಮೇಲೆ ಹಾಕಿ ಬಿಸಿ ಮಾಡ್ಕೊಂಡು ತಗೋಬೋದಣ್ಣ. ಇಲ್ಲ ಅದ್ರ ಮೇಲೆ ಹಾಕ್ಬೋದಣ್ಣ. ಲಾಸ್ಟಿಗೆ ಇದ್ರ ಮೇಲೆ ಅಮ್ಮೋ 2 ಸಾಕ 1 ಸಾಕ? ಸ್ಟಿಕ್ ಇದೆಯಾ? ಇದು ಇದ್ರದ್ದು ಕಿಟ್ಟಿದ್ದು. ಯಾವುದು ಬಾರ್ಬಿಕ್ಯೂ? ಬಾರ್ಬಿಕ್ಯೂ ಕಿಟ್ಟು. 1 ಸಾಕ ಇಡಬೇಕಾ? ಒಂದೇ ಸಾಕು. ನನಗೆ ಗುಂಡ್ಕಾಯಿ ಅಂದರೆ ಹೃದಯ ಅಂತ ಗೊತ್ತಿರಲಿಲ್ಲ. ಕೋಳಿ ಸಾಮಾನು ಅನ್ಕೊಂಡಿದ್ದೆ. ಅದು ನೋಡೋಕೆ ಅಗ್ಗಿ ಕಾಣೋದಲ್ಲ ಅದು. ಹೌದಾ? ಗುಂಡ್ಕಾಯಿ ಅಂದ್ರೆ ಹೃದಯನೇ ಇದು? ನನಗೆ ಈಗಲೂ ಗೊತ್ತಿಲ್ಲ. ನಾನು ತಿಂತಾ ಇರಲಿಲ್ಲ. ನೀವು ಇದು ಆಟ ಆಟ ಗುಂಡಿಗೆ ಅವರು ತೆಲುಗವರು ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತಪ್ಪ ಬೆಂಗಳೂರಲ್ಲಿ. ಗುಂಡಿಕಾಯಿ ಅನ್ನೋರು. ಆ ಕೋಳಿ ಅಂಗಡಿ ಇಟ್ಟಾರಲ್ಲ ಅವರೇ ಇರೋರು ಅವಾಗ. ಓಕೆ, ಸೊ ಫೈನಲ್ ಆಗಿ ನೋಡ್ಬೋದು ನೀವು, ಬಾರ್ಬಿಕ್ಯೂ ರೆಡಿಯಾಗಿದೆ. ಅಂದರೆ ಐ ಮೀನ್ ಕುಕ್ಕಿಂಗ್ ಬಾರ್ಬಿಕ್ಯೂ. ಈಗ ನಾವೇನು ಮಾಡಬೇಕಂದ್ರೆ ರಸಮ್ಮು ಅನ್ನ ನಮ್ಮ ಜವಾಬ್ದಾರಿ. ಅದು ಹೇಗೆ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಅನ್ನ ರಸಮ್ ನೋಡ್ಬೇಕೀಗ. ಅದು ಅದೈತಲ್ಲ ಸ್ಟವ್ನ, ಆ ಸ್ಟವಲ್ಲಿ ಮಾಡೋಣ ಅಷ್ಟೇ. ಸೊ ಬನ್ನಿ ಇವಾಗ ನಮ್ಮ ಕಿಚನ್ ಓಪನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹೊಡೆದಿಲ್ಲ ಇನ್ನು. ಆಗಲೇ ನಿಮ್ಮದೇ ಗೊತ್ತೈತಲ್ಲ ಅಭಿಲಾಷು? ಬರೀ ನಿಮ್ಮದೇ ಗೊತ್ತೈತಲ್ಲ. ಮೋಸ್ಟ್ಲಿ ನಮ್ಮದು ಈ ಕ್ಯಾಂಪಿಂಗ್ ಆದಮೇಲೆ ಎದೊಳ್ಬೋದು. ನಿಮ್ಮದು ಹೋಯ್ತಲ್ವಾ ವೀಡಿಯೋ ವಾರಕ್ಕೊಂದು ಹಾಕ್ತಾಯಿದ್ದೀನಿ, 2 ವಾರಕ್ಕೊಂದು. ಟೈಮೇ ಸಿಗ್ತಾಯಿಲ್ಲ. ನಿಮ್ಮ ಲವ್ ಮಾಡ್ತಾ ಇರ್ಬೇಕು ಅಭಿಲಾಷ್ ಅವರು. ಲವ್ ಮಾಡ್ತೀವಿ. ಯಾವುದಾದ್ರು ಕಿರಾತಕ ಮೂವಿಲಿ ಬೆಣ್ಣೆ ಶಾಂತಮ್ಮನ ಕಬ್ಬಿಗೆ ಗದ್ದೆಗೆ ಏನಕ್ಕೋ ಕರ್ದೆ, ಸುಮ್ಮನಿರೋ ಗಂಡು ಬಿಟ್ಟೋಗ್ಬಿಟ್ಟವನೇ, ಲವ್ ಮಾಡ್ತೀವಿ. ಡ್ರಾಮಾ ಸರಿ. ಸಾಕಾ? ಓಕೆ, ಸೊ ಇವಾಗ ನಾನು ಒಂದು ಸ್ವಲ್ಪ ಅಕ್ಕಿ ಇಡೋಣ ಅಂತ ಹೇಳ್ಬಿಟ್ಟು, ನಾವು ಲಾಸ್ಟ್ ಟೈಮ್ ಯೂಸ್ ಮಾಡಿ ಅದು ಕುಶ್ಲಕ್ಕಿ ಅನಿಸುತ್ತೆ ಇದು. ಸೊ ಬನ್ನಿ ಮಾಡೋಣಂತೆ. ಇಲ್ಲಿ ಬರ ಇಡೀರಿ, ಇಲ್ಲ ವಾಶ್ ಮಾಡಿ ಅಮ್ಮ ಬರಲಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು ನಮ್ಮ ಮನೆಯವ್ರು ಹೇಳ್ಕೊಟ್ಟಿರೋದು. 1 ಲೋಟ ಅಕ್ಕಿಗೆ 2 ಲೋಟ ನೀರು. ಆಮೇಲೆ ಒಂಚೂರು ಉಪ್ಪು ಹಾಕ್ಬೇಕಂತೆ. ಉಪ್ಪು ಒಳಗೆ ಹಾಕಕ್ಕೆ ಗೊತ್ತಾಯ್ತಲ್ಲ ನಿಮಗೆ. ವಯಸ್ಸು ಚಿಕ್ಕದಣ, ಎಕ್ಸ್ಪೀರಿಯನ್ಸ್ ಕಡಿಮೆ. ಅದು ಹೈಟ್ ಸಾಕ ಅಲ್ವಾ ಅಂತ. ಹಾಂ, ಈಗ ಅಡಿಗೆ ಒಂದು ಕಲ್ಲು ಇಡಬೇಕು. ಸ್ಪೀಡ್ ಮಾಡಬೇಕಾ? ಇಲ್ಲಿ ಸ್ಪೀಡ್ ಏನಿಲ್ಲ, ಅದು ಅಷ್ಟೇ. ಸ್ಪೀಡ್ ಬರಲ್ಲ, ಎಲೆಕ್ಟ್ರಿಸಿಟಿ ಇದ್ರೆ ಮಾತ್ರ. ಮತ್ತೆ ಆಗುತ್ತೆ, ಸೌದೆ ಹಾಕ್ಬೇಕಷ್ಟೇ. ಇವತ್ತು ಆಗುತ್ತೆ ಇದು. ನಾಳೆ ನಾಡ್ದು ಆಗ್ಬೋದು. ಮೇಲ್ಗಡೆ ಗ್ರಿಲ್ ತೆಗೀರಿ, ಹಾಂ ಆಗುತ್ತೆ. ಬಟ್ಟೆಲ್ಲಿ ಹಾಕಲಿ, ಕೈ ಸುಟ್ಟು ತೆಗೀರ. ಸೌದೆ ಹಾಕಿ ಅಷ್ಟೇ. 2 ಪೀಸ್ ತಗೊಳ್ಳಿವ, ಸೌದೆ ಹಾಕಿವ, ಉರಿಯುತ್ತೆ ಚೆನ್ನಾಗಿ. ಒಂದೆರಡು ಕರ್ಪೂರ ಹಾಕಿಬೇಕಾದ್ರೆ. ಕರ್ಪೂರ ಏನು ಬೇಡ, ಸಾಕು ಅಷ್ಟೇ ಇರಬೇಕು. ಇದು ಹ್ಯಾಂಡ್ಲು ಸುಟ್ಟೋಗಂಗೆ ಕಾಣುತ್ತಲ್ಲ. ಕುಕ್ಕರ್ ಮಾತ್ರ ಕಪ್ಪ ಆತ ಈಗ. ನೋಡ್ಬೋದು, ಈ ಥರ ಯಾರು ಮಾಡಿದಾರ ಇಲ್ಲ ಗೊತ್ತಿಲ್ಲ. ಸೌದೆ ಒಲೆಯಲ್ಲಿ ಕುಕ್ಕರ್ ಇಟ್ಬಿಟ್ಟು, ನಾವು ಸೌದೆ ಒಲೆಯಲ್ಲಿ ಕುಕ್ಕರ್ ಇಟ್ಟು ಕೂಗಿಸ್ತಾಯಿದ್ದೀವಿ. ಅಪ್ಪಿತಪ್ಪಿ ಹ್ಯಾಂಡ್ಲು ಸುಟ್ಟೋದ್ರೆ, ರಬ್ಬರ್ ಸುಟ್ಟೋದ್ರೆ ನಮ್ಮಮ್ಮ ನನ್ನ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಿಬಿಡ್ತಾರೆ. ಒಂದು ಕ್ಯಾಂಪಿಗೆ ಬಂದು ಅಭಿಲಾಷು ಯೂಟ್ಯೂಬ್ಗೆ ಕಂಟೆಂಟ್ ಹಾಕಿ ಅದ್ರಲ್ಲಿ ದುಡಿಯೋಕ್ಕಿಂತ ಹೆಚ್ಚಿಗೆ ನಷ್ಟನೇ ಮಾಡ್ಕೊಂಡಿರ್ತಾರೆ ಅಲ್ವಾ. ಸ್ಟವ್ ಹೋಯ್ತು, ಅಲ್ಲ ಇದು ಕುಕ್ಕರ್ ಹೋಯ್ತು, ಸ್ಟವ್ ಹೋಯ್ತು, ತಗೊಂಬಂದಿದ್ದು ಆಲ್ಮೋಸ್ಟ್ ಅಲ್ಲೇ ಹೋಯ್ತಲ್ಲ ನಿಮ್ಮದು. ಎಷ್ಟು 5-6 ಸಾವಿರ ರೂಪಾಯಿ. ನಮ್ದು ಯಾವಾಗ ಮಿಲಿಯನ್ ಗಟ್ಟಲೆ ಓಡ್ತಾವೋ ಗೊತ್ತಿಲ್ಲ. ಸೌಂಡ್ ಇಲ್ಲದೆ ಮಾಡಬೇಕು, ನೀವು ಹೇಳ್ದಂಗೆ ಯೂನಿವರ್ಸಲ್ ಕಂಟೆಂಟ್. ಹಂಗೆ ಮಾಡಿದ್ದೆಣ್ಣ, ಜನ ಬೈದ್ಬಿಟ್ರು. ಯಾವುದಕ್ಕೆ ಏನ ನೋಡ್ಬೇಕು ನಿಂತು, ಏನು ಹಾಕೊಂಡಿದ್ದೆ ಮಾತಾಡೋ ಸಾಯಿ. ಹೌದಾ? ಏನಾದರೂ ಮಾತಾಡಿ ಸಾಯಿ, ನೋಡೋಕ್ಕಾಗ್ತಿಲ್ಲ ಅಂತ. ಸೊ ಅನ್ನ ಆಗ್ತದೆ. ಅನ್ನ ತಕ್ಷಣ ಇವಾಗ ರಸಮ್ ರೆಡಿ ಮಾಡ್ಕೊತಾ ಇದ್ದೀನಿ.
ಇದು ರಸಮ್ ಮಸಾಲೆ ಹಿಮಾ ಸ್ಪೆಷಲಾಗಿ ಮಾಡಿಕೊಟ್ಟಿದ್ದಾಳೆ. ಹಾಗೇ ಇದು ಹುಣಸೆ ಹುಳಿ ಎಲ್ಲ ಇಲ್ಲಿ ಮಿಕ್ಸಿ ಎಲ್ಲ ಕಷ್ಟ ಅಲ್ವಾ, ಹಾಗಾಗಿ ಎಲ್ಲ ತೊಗೊಂಬಂದಿದ್ದೀವಿ. ಸೊ ಇದು ಚಿಲ್ಲಿ ಮಸಾಲೆ, ಕೊತ್ತಂಬರಿ ಎಲ್ಲ ಇದು ಮಾಡಿರೋದು. ಇದು ಆ್ಯಕ್ಚುಲಿ ಟೊಮೆಟೊ, ಈರುಳ್ಳಿ ಎಲ್ಲ ಆ್ಯಕ್ಚುಲಿ ಪೆಪ್ಪರ್ ರಸಮ್ ಇದು ಮಾಡ್ತಾ ಇರೋದು ನಾವು. ಹಾಗೆ ಇಲ್ಲೇನಿದೆ ಕೊತ್ತಂಬರಿ ನಿಂಬೆಹಣ್ಣೆಲ್ಲ ಇದರಲ್ಲಿದೆ, ಇನ್ನು ಉಪ್ಪು ಖಾರ ಅವೆಲ್ಲ ಅದರಲ್ಲಿದೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ ಎಣ್ಣೆನೇ ತಗೊಂಬಂದಿಲ್ಲ, ಅಂದರೆ ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಇಲ್ಲದೆ ಮಾಡಬೇಕು, ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಅದೊಂಥರ ಎಣ್ಣೆ ರಹಿತ ರಸಮ್, ಒಗ್ಗರಣೆ ಇಲ್ಲದೆ ಹೆಂಗಾಗುತ್ತೋ ಗೊತ್ತಿಲ್ಲ. ಅಮ್ಮೋ ಅಮ್ಮೋ ಕತ್ಲಲ್ಲಿ ಅಮ್ಮೋ ಬಾ ಬಾ ಬಾಯ್ಲೆ ಫುಡ್ಡು ಬೇರೆ ಟೊಮೊಟೊ ಗಿಮೊಟೊ ಏನಿಲ್ವಾ? ಐತೆ ಬೋರಿ 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 ಅಮ್ಮು ಬಾ. ಅವಾಗ್ಲಾರು ನೆಪ್ಸ್ಕೊಂಡಿದ್ರೆ ಅಲ್ಲೊಂಚೂರು ಎಣ್ಣೆ ಇಟ್ಕೋಬೋದು. ಬಾ ಅಮ್ಮೋ ದುಡ್ಡೇ ಕೊಡ್ತಾ ಬಾ ಬಾ ಹೋಗುತ್ತಾ ಅಂತ. ಬಾ 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 ಅಮ್ಮೋ ಏನಾದ್ರು ಹಿಡ್ಕೊಂಡ್ರೆ ಒಂದು ಸೈಡು ಕುಯ್ದಿದ್ರೆ ಆಗಲ್ಲ. ಸೈಡ್ ಯಾವ್ದಾದ್ರು ಸೈಡ್ ಕುಯ್ರಿ ಅದ್ರ ಮೇಲೆ ಇಟ್ಕೊಳ್ಳಿ ತಾಳಿ, ಅದನ್ನ ಪ್ಲೇಟ್ ಹಂಗೆ ಇಟ್ಕೊಂಡು ಚಾಕು. ಅಣ್ಣ ಚಾಕು ಕೊಡಿ ಹಂಗೆ ಇಟ್ಕೊಳ್ಳಿ, ಎಲ್ಲ ತೆಗೀರಿ ಅದನ್ನು, ಉದುರೋಗ್ಬಿಡುತ್ತೆ. ಮೇಲ್ಗಡೆ ಲೇಯರ್ ಮಾತ್ರ ಹೊಡಿದೀವಿ, ಫುಲ್ ಹೊಡಿದೀವಿ ಇಲ್ವಾ ಅಂತ. ಬಂದಿದೆ ಮೇಲ್ಗಡೆ ಮಾತ್ರ ಹೊಡಿದೀವಿ, ಅರ್ಧ ಪೀಸ್ ಸಾಕು. ಹಂಗೆ ಹೇಳಿರಿ ಬಂದ್ಬಿಡುತ್ತೆ. ಆ ಕಡೆ ಬಂದಿಲ್ಲ, ಈ ಕಡೆ ಬಂದಿಲ್ಲ. ಇದನ್ನು ಬೆಂಕಿಪಟ್ಟಣ ಹುಡ್ಕೋ ಟೈಮಲ್ಲಿ ಮ್ಯಾರಿನೇಟ್ ಮಾಡಬೇಕು. ಸಾಕು, ಹೋಟೆಲ್ ಬೇಕು ಬಂದಿದೆ ಅಲ್ವಾ? ಸಾಕು ಸದ್ಯಕ್ಕೆ. ಸೆಕೆಂಡ್ ಒಂದು ಹಂತಕ್ಕೆ ಬಂದಿದೆ ಕೋಳಿ ಬೆಂದು. ಒಂದು ಕಡೆ ಇನ್ನೂ ಅನ್ನ ಬೇಯ್ತಿದೆ. ಇವತ್ತು ಅನ್ನ ಕತೆ ಮುಗೀತು ಅಂತ ಕಾಣುತ್ತದು. ಇಲ್ಲ, ಇನ್ನೊಂದು ವಿಷಲ್ ಸರಿ ಆಗುತ್ತೆ. ಬೇಡ, ಅದು ಇಷ್ಟು ಸಾಕು ಅನಿಸುತ್ತೆ ಬ್ರೋ. ಸಾಕಾ? ಸಾಕು, ತೆಗಿಯೋಣ, ಏನಾಗಲ್ಲ. ಅದೇನು ಒಂದಿನ ತಿಂದರೆ ಏನಾಗಲ್ಲ. ಇಲ್ಲ ಇದು ಹಿಂಗಿರ್ಲಿ ಅಣ್ಣ, ನನಗೆ ಒಳ್ಳೆ ಪೇಂಟಿಂಗ್ ಮಾಡೋದಂಗೆ ಫೀಲ್ ಆಯ್ತು. ಅಲ್ಲ ಆ ಮಸಾಲೆ ಹಂಗೆ ಇಟ್ಕೊಳ್ಳಿ, ಅದನ್ನೆಲ್ಲ ಪೀಸ್ ಮಾಡ್ಬಿಟ್ಟು ಒಂದು ಇದು ಪಾತ್ರೆಗೆ ಹಾಕೊಂಡು ಆಮೇಲೆ ಅದನ್ನ ಹಾಕಿ ಮಿಕ್ಸ್ ಮಾಡಿ ಅಣ್ಣ. ಬೇಲ್ಪುರಿ ಮಾಡ್ದಂಗೆ ಮಸಾಲೆ ಬೇಕಲ್ಲ, ನಡೀತೆ. ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಚಿತ್ರಕಲೆ ಹೆಂಗೆ ಬರುತ್ತೆ ನೋಡೋಣ ನೀನು ಸ್ವಲ್ಪ ಹೊತ್ತು. ಯಾವ್ದು ರವಿಚಂದ್ರದ್ದು ಒಂದು ಸಾಂಗ್ ಐತಲ್ಲ, ಯಾವ್ದು ಅದರಲ್ಲಿ ಅವನು ಹುಚ್ಚಾಗಿರ್ತಾರಲ್ಲ ಪೇಂಟ್ ಮಾಡಿ. ಕಲೆಗಾರನ ಇಂಥದ್ದು ಕಲಾವಿದ ಸಾವಿರ ಕೊಪ್ಪನೆ ಕಲಾವಿದ. ಅದೇ ನಾವು ಎಕಡೆ ಹೋಗ್ತೀವಿ ಆ ಕಡೆ ಬರುತ್ತೆ ಹೋಗಿ ಹಾಕಿ ನಿಮ್ಮ ಗಾಳಿಪಟ ಇದ್ರಲ್ಲಿ ಹೇಳಿ, ಅದ್ರಲ್ಲಿ ಹೇಳ್ತಾನಲ್ಲ ಡೈಲಾಗ್ ಆ ಥರ. ಉಪ್ಪು ಹುಳಿ ಖಾರ ಎಲ್ಲ ನಾವೇ ಹಾಕೊಂಡು ಹೋಗಿ ತಿನ್ನೋದು ಅಂತ. ನಾನು ಬೇಸುವಾಗ ಬೆಂಕಿ ಸುಡಿಸುವೆ ಚಿಕನ್ನ. ಇದು ಸುಟ್ಟಿಲ್ಲ ಬೆಂಕಿಲಿ, ಕೆಂಡದಲ್ಲೇ ಆಲ್ಮೋಸ್ಟ್ ಕೆಂಡದಲ್ಲಿ ಬೆಂದಿದೆ ಹೀಟಿಗೆ, ಹಂಗೆ ಸೂಪರಾಗಿದೆ. ಇದ್ರ ಜೊತೆ ಕೈ ಉಜ್ಜಕ್ಕಾಯ್ತಿಲ್ಲ, ಸಖತ್ತಾಗುತ್ತೀವಿ. ಓಹೋ ಸುಡ್ತಿದ್ದ ಸುಡ್ತಾ ಇದೆ, ಉಜ್ಜಕ್ಕಾಯ್ತಿಲ್ಲ. ಕಣ್ಗಾಗ್ಬಿಡುತ್ತೆ. ಇದು ಅಡಿದ್ರಲ್ಲಿ ಮಸಾಲೆ ಗಿಸಾಲೆ ಏನಿರಲ್ಲ, ಸುಮ್ಮನೆ ಬೆಂದಿರುತ್ತೆ ಅಷ್ಟೇ. ಅದು ಕಾಡು ಜನರು ಬಿಸಿ ಇರುತ್ತೆ, ಆಮೇಲೆ ತಿನ್ನೋದ್ರೊಳಗೆ ಅದು ಮಸಾಲೆ ಇದ್ದೇ
ಇದ್ರೆ ಒಂಚೂರು ಹಾಕಿ. ಮಸಾಲೆ ಇಲ್ಲ ಬಿಡಿ. ಇದು ನಿಂಬೆಹಣ್ಣು ಐತಲ್ಲ ತಳಿ ಅದನ್ನೇ ಕುಡಿ ಕುಡಿ ಕುದಿಯಲ್ಲ. ರಸ ಬರ್ತದೆ ಭಾಳ ಚೆನ್ನಾಗಿರ್ತದೆ. ಹಿಂಗೆ ಇಚ್ಚಿ ಸಣ್ಣ ಕಿತ್ಲೆಕಾಯಿ ಇದ್ದಂಗೆ ಇರ್ತದೆ. ಕೆಳಕ್ಕೆ ಎಷ್ಟೇ ಇಲ್ಲ ನಾವು ಮಾಂಸನ ಯಾವುದೂ ಎಷ್ಟೇ ಇಲ್ಲ. ಅಷ್ಟೊಂದು ಎಷ್ಟು ಬೇಕಿತ್ತು ಅದಕ್ಕೂ. ಅಂದರೆ ಇಷ್ಟು ಜನ ಏನು ಮಿಸ್ಟೇಕ್ ಮಾಡ್ತಿದ್ದೆ ಗೊತ್ತಾ? ಬೆಂಕಿಲೇ ಬೇಯಿಸ್ಬಿಡುವೆ. ಇಲ್ಲ ಅದು ಇದನ್ನು ಮತ್ತೆ ಬೇಯಿಸ್ಕೊಂಡು ತಿಕ್ಕಿ ಇವೆಲ್ಲ ಬೆಂದಿದೆ. ತೊಳಿತಿರೋದಲ್ಲ ಅದು. ಆಮೇಲೆ ಬೆಂದಿದೆ. ಒಂಚೂರು ಉಪ್ಪು ಪುದುರಿಸ್ಬಿಟ್ರೆ ಇದು ಹಾಕಿ ನೀವು ಮಿಕ್ಸ್ ಮಾಡಿ ಹೇಳ್ತೀನಿ. ಉಪ್ಪು ಖಾರ ಹುಳಿ ಭಾರಿ ಚೆನ್ನಾಗಿದೆ. ಇಲ್ಲೇ ಇದೆಯಲ್ಲ, ಒಂಚೂರು ಓಪನ್ ಮಾಡಿ ಬಿಡು. ಹಂಗೆ ಅದು ಚೂರು ಸಾಕು ಉಪ್ಪು ಜಾಸ್ತಿ ಆಯಿತು. ಜಾಸ್ತಿ ಆಗುತ್ತೆ. ನಿಂಬೆಹಣ್ಣು ಉಪ್ಪು ಅದ್ರ ತಿನ್ನೋಕ್ಕಾಗಲ್ಲ. ಆಮೇಲೆ ಅಲ್ಫಾಮ್ ಆಲ್ಫಾಮ್ ಚಿಕನ್. ಅಲ್ಫಾಮ್ ಇದು ಔಟ್ಡೋರ್ ಆಲ್ಫಾಮ್ ಚಿಕನ್. ಕಲ್ಯಾರೆ ಅಲ್ಫಾಮ್. ಅಮ್ಮ ಈ ಕಡೆ ಬೈಲಿ. ಹೆಂಗೈತೆ ಟೇಸ್ಟ್ ನೋಡೋಣ ಒಂದು. ಈಗ ಕೂತು ಪರೋಟ ಮಾಡ್ದಂಗೆ ಚಿಕನ್. ಲೈಟ್ ಐತಲ್ಲ ಅದಕ್ಕೆ. ಅದ್ಭುತನಾ? ಓಕೆ, ನೋಡ್ಬೋದು ಫೈನಲ್ ಆಗಿ ಕ್ಯಾಂಪಿಂಗ್ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ರಸಮ್ ಅಂತೂ ಸಖತ್ತಾಗಿತ್ತು. ರೈಸ್ ಎಲ್ಲ ಹಂಗೆ ಇದೆ. ನಮ್ಮ ಸಾದೆ ಒಂದು ಒಬ್ಬಂದಿನ ಊಟ ಆಗಿಲ್ಲ. ನಮ್ದೆಲ್ಲ ಊಟ ಏನು ಮಾಡಿದ್ರಿ ಅಂತ ಹೇಳಿ ಬ್ರಾ ನೀವು ಒಂದ್ಸತಿ. ರಸಮ್ಮು ಹಿಮ ಎಲ್ಲ ರೆಡಿ ಮಾಡಿಕೊಟ್ಟಿದ್ಲು, ರೆಡಿಮೇಡು ಹಾಕಿದ್ವಿ. ಆಮೇಲೆ ಪಾಪ ಏನೋ ಅಕ್ಕಪಕ್ಕ ಇರೋವಂಥ ಸ್ವಲ್ಪ ಯಾರೋ ಆಸೆ ಪಟ್ಟಿದ್ರು ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಚೆಲ್ಲು ಆಯಿತು. ಮೊಸರನ್ನ ತಿಂದ್ವಿ. ಓಕೆ ನೋಡಿ, ನಮ್ಮ ಟೆಂಟ್ ಹಿಂಗಿದೆ. ಇವಾಗ ಹೋಗ್ಬಿಟ್ಟು ಜೋಜಿ ಮಾಡೋ ಟೈಮು ಹೋಗಿ ಪಾಚೊಂಬಿಟ್ರೆ ಮುಗೀತು. ಸುತ್ತಮುತ್ತ ಎಲ್ಲ ಏನು ಅಂದರೆ ಏನೂ ಕಾಣಿಸ್ತಾ ಇಲ್ಲ. ಆನೆ ಬರುತ್ತಾ ಇಲ್ವಾ ಅನ್ನೋದೇ ಇರೋದು ಟಾಸ್ಕ್ ಇವಾಗ. ಸೊ ಹಂಗಾಗಿ ಈಗ ಹೋಗಿ ಜೋಜಿ ಮಾಡೋದು. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಗಿದ್ರು ಆಗಲಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ. ಅಪ್ಕಮಿಂಗ್ ಡೇಸಲ್ಲಿ ನೀವು ನಮ್ಮ ಜೊತೆ ಕ್ಯಾಂಪಿಂಗ್ ಮಾಡ್ಬೋದು. ಅದಕ್ಕೆಲ್ಲ ಸಿದ್ಧತೆ ನಾವು ಮಾಡ್ತಾಯಿದ್ದೀವಿ. ಕ್ಯಾಂಪಿಂಗ್ ಕನ್ನಡಿಗ ಮತ್ತು ರಾಸ್ತಾ ಹೋಮ್ ಸ್ಟೇ ಸಕಲೇಶ್ಪುರ ಕ್ಯಾಂಪಿಂಗ್ ಮಾಡಿ ಉದ್ಧಾರ ಲೈಫಲ್ಲಿ. ಬರೀ ಅಲ್ಲೇ IT ಫೀಲ್ಡಲ್ಲಿ ಕುತ್ಕೊಂಡು ಬೆಂಗಳೂರಲ್ಲಿ ಸಾಯಕ್ಕೆ ಹೋಗಬೇಡಿ. ಮಂಜನ ಹೇಳ್ತಾಳೆ ಹಂಗಿರ್ಬೇಕು. ಬರ್ರೋ ಕ್ಯಾಂಪಿಂಗ್ ಮಾಡ್ರು, ಬರ್ರೋ ಕ್ಯಾಂಪಿಂಗ್ ಮಾಡ್ರು. ಒಂಥರ ನಮಗೆ ಕಮೆಂಟು ಬರೋದು ಬೇಡ, ಪ್ರವಾಸನೂ ಬೇಡ. ಸದ್ಯದಲ್ಲೇ ಕ್ಯಾಂಪಿಂಗ್ ಎಲ್ಲರೂ ನಮ್ಮ ಜೊತೆ ಮಾಡೋ ಥರ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದನ್ನು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ರಾಸ್ತಾ ಹೋಮ್ ಸ್ಟೇ ಹಾಗೆ ಕ್ಯಾಂಪಿಂಗ್ ಕನ್ನಡಿಗ ಎರಡೂ ಸಹ ಫಾಲೋ ಮಾಡಿ. ನಮಸ್ಕಾರ. ಇವಾಗ ಹೋಗ್ಬಿಟ್ಟು ನಾವು ಮಲ್ಕೋತೀವಿ. ಇಲ್ಲಿಗೆ ಗುಡ್ ಬೈ ಹೇಳಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ವಿ.